ಈ ದಿನ ನಗರಸಭೆಯಲ್ಲಿ ಆಟೋ ಮಾಲೀಕರು ಸ್ಟ್ರೈಕನ್ನು ಮಾಡ್ತಿದ್ದಾರೆ. ಪ್ರಸನ್ನ HM ಪ್ರಾಪರ್ಟಿ ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ ನೋಡಿ. ನಮ್ಮ ಚಿತ್ರದುರ್ಗದ ಆಟೋ ಮಾಲೀಕರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ನಗರಸಭೆ ಮುಂದೆ ಚಾಲಕರು ಮತ್ತು ಮಾಲೀಕರು ನ್ಯಾಯ ಬೇಕು, ನ್ಯಾಯ ಬೇಕು. ಧನ್ಯವಾದಗಳು ಸ್ನೇಹಿತರೆ. ಈಗ 50 ವರ್ಷದಿಂದಲೂ ನಮಗೆ ಅಲ್ಲಿ ಆಟೋ ನಿಲ್ದಾಣ ಒಂದಿತ್ತು. ಈಗೆಲ್ಲ ಗೂಡಂಗಡಿ ಹಣ್ಣಿನ ಅಂಗಡಿಗಳು ಇಟ್ಕೊಂಡಿದೆ. ಪ್ರತಿದಿನ ಬಡ ವಿದ್ಯಾರ್ಥಿಗಳು ಹಾಗೆ ಮತ್ತು ಹಾಸ್ಪಿಟಲ್ಗಳಿಗೆ ಬರೋಂಥ ಬಡವರು 70 ರೂಪಾಯಿಯಿಂದ ಒಂದು 4 ಸೀಟ್ ಕೂತ್ಕೊಂಡು ನಮ್ಮನ್ನ ಎಲ್ಲ ಕಾಲೇಜುಗಳಿಗೆ ಬಿಡೋದಷ್ಟು ಅವಶ್ಯ ಇದೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿಂದ ನಮಗೆಲ್ಲೂ ಒಂದು ನಿಲ್ದಾಣವೂ ಇಲ್ಲ, ಏನೂ ಇಲ್ಲ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ಪ್ರತಿದಿನ 500 1000 ಬೆಳಿಗ್ಗೆ 5:00ವರೆಗೆ ಇರ್ತಾರೆ. ನಮ್ಮೆಲ್ಲ ಪೌರ ಕಾರ್ಮಿಕರು ಪಾಪ 5 ಗಂಟೆಗೆ ಬರ್ತಾರಲ್ಲ, ಹಂಗೆ ಬಂದು ಅವರೆಲ್ಲ ನಮ್ಮ ಆಟೋ ಚಾಲಕರಿಗೆಲ್ಲ ಫೈನ್ ಆಗ್ತಾ ಇದ್ದಾರೆ. ಸರ್ಕಾರಕ್ಕೆ ದಂಡವನ್ನು ಕಟ್ಟಿರುತ್ತೇವೆ. ಜಿಲ್ಲಾ ಆಸ್ಪತ್ರೆ ತೆರಳುವಂಥ ಹೊರ ರೋಗಿಗಳು ಹಾಗೂ ಜಿಲ್ಲಾ ಬಡ ವಿದ್ಯಾರ್ಥಿಗಳು ಎಚ್ಚೆತ್ತಾಗಿ ಈ ಒಂದು ರಸ್ತೆಯಲ್ಲಿ ಆಟೋಗಳಿಗೆ ಕಾದು ಕಾಲೇಜುಗಳಿಗೆ ಹೋಗಲು ಆಟೋವನ್ನು ಕಾಯುತ್ತಿರುತ್ತಾರೆ. ಆದ್ದರಿಂದ ಒಂದು ಆಟೋ ನಿಲ್ದಾಣವನ್ನು ಕೂಡಲೇ ಕಲ್ಪಿಸಿಕೊಡುವಂತೆ ತಮ್ಮಲ್ಲಿ ಈ ಮೂಲಕ ತುಂಬ ಹೃದಯದಿಂದ ಆಟೋ ಚಾಲಕರು ಮನವಿ ಮಾಡಿಕೊಳ್ಳುತ್ತಿರುತ್ತೇವೆ. ಈ ಕಡೆ ಆಮೇಲೆ ಗೋಡೆ ಇದೆಯಲ್ಲ, ಅಲ್ಲೂ ಹಣ್ಣಿನ ಅಂಗಡಿ, ಅಲ್ಲಿಂದ ಆದರೂ 10 ಆಟೋ ನಿಲ್ತವೆ. ಈ ಕಡೆ ಈಗ ಮನವಿ ಮಾಡ್ಕೊಟ್ಟಿದ್ದೀರಲ್ವ, ಅದು ಶಾಂತಿ ಭಾರತ ಈ ಕಡೆ ಅದು ನಮಗೆ 50 ವರ್ಷದಿಂದಲೂ ಆಟೋ ನಿಲ್ದಾಣ. ಆ ಕಡೆ ಅಲ್ಲಾದರೂ ಕಲ್ಪಿಸ್ಕೊಟ್ರೆ ಆಗುತ್ತೆ. ಇಲ್ಲ, ನಿಮ್ಮ ಅಧ್ಯಕ್ಷತೆಯಲ್ಲೇ 30 ನಿಲ್ದಾಣ ಆಯಿತು. ಇಲ್ಲ 15 ಆದರೆ ಏನಂದರೆ ಇರೋದ್ರೊಳಗೆ ನಮಗೆ ಅನುಕೂಲ ಮಾಡಿಕೊಡ್ಲೇಬೇಕು. ಉಪಾಧ್ಯಾಯ ಹೋಟ್ಲಿಂದ ಹಿಂದಕ್ಕೆ ಮೇಡಮ್ರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈಗ ಕನ್ಸ್ಟ್ರಕ್ಷನ್ ನೀವು ಯಾರು ಬಿಲ್ಡಿಂಗು ಹೊಡಿಯಂಗಿಲ್ಲ. MLA ರೋಡ್ಸ್ ಅಲ್ಲ, ಈಗಾಗಲೇ ಎಷ್ಟು ವರ್ಷದಿಂದ ರೋಡ್ ಅಲ್ಲ ಆಗಲಿ. ಅದರಲ್ಲಿ ಏನಾಗಿದೆ ಅಂದರೆ, ಈ ಗೂಡಂಗಡಿಯವರು ಅಲ್ಲಿ ಬೈಕ್ ಪಾರ್ಕಿಂಗ್ ನಿಲ್ಲಿಸ್ಕೊಳ್ತಾರೆ. ಬೈಕ್ ಪಾರ್ಕಿಂಗ್ ಜಾಗದಲ್ಲಿ ನಮ್ಮ ಆಟೋ ನಿಲ್ತಾರೆ. 5 ಆಟೋಕ್ಕೆ ಅವಶ್ಯಕತೆ ಮಾಡಿಕೊಟ್ಟು ಸರಿ. ಅದರಲ್ಲಿ ಆ ಗೂಡಂಗಡಿಯವ್ರು ಏನು ಮಾಡ್ತಾರೆ, ನಡ ರೋಡಿಗೆ ಅವ್ರು ಬ್ಯಾರಿಕೇಡ್ ಮಾಡಿಕೊಂಡು ರೋಡಿಗೆ ಬರ್ತಾರೆ. ಆಟೋ ತಂದರೆ ರೋಡಿಗೆ ತಂದು ಆಟೋ ಬೈಕಲ್ಲ ಆಟೋ ಅಲ್ಲಿ ಅವ್ರಿಗೆ ಟ್ರಾಫಿಕ್ಕಿಗೆ ಏನಾಗುತ್ತೆ, ನಾವು ಅಡ್ಡ ಮಾಡಿದ್ದೀವಿ ಆ ಥರ ಬಂದಾಗ ನಾವು ಅದಕ್ಕಿಂತ ಹೊರಗೆ ಬರ್ಬೇಕು. ಒಬ್ರು ಅಣ್ಣ ಮಾತಾಡ್ತಾ ಸುಮ್ಮನೆ ಮಾತಾಡ, ಒಬ್ರು ಮಾತಾಡೋದು ನಾಳೆ ಕಾಲಾವಕಾಶ ಮಾಡಿಕೊಟ್ಟು ಟೈಮಿಂಗ್ಸ್ ಹೇಳಿದ್ರೆ ನಾವೆಲ್ಲ ಕಾಯ್ತಿರ್ತೀವಿ ಮೇಡಮ್. ಆಮೇಲೆ ನಮ್ಮ ಸಿದ್ಧಾರ್ಥ ಲೇಔಟ್ನಲ್ಲಿ ಆಟೋ ಫೆಸಿಲಿಟಿ ಇಲ್ಲ ಮೇಡಮ್, ಯಾಕೆಂದರೆ ರಸ್ತೆ ಸರಿ ಇಲ್ಲ. ಆಮೇಲೆ ನೋಡಿ, ನಾನು ಬೈಕಲ್ಲಿ ಬಿದ್ದುಬಿಟ್ಟಿದ್ದೆ ಇಲ್ಲಿಗೆ 2 ವರ್ಷದಲ್ಲಿ. ಬೈಕಲ್ಲಿ ಬಿದ್ದಾಗ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಸುಮಾರು 25 ಸಾವಿರ ಕಳೆದೀನಿ ಮೇಡಮ್ ಆಟೋಕ್ಕೆ ಅಂತ. ಸಿದ್ಧಾರ್ಥ ಲೇಔಟ್ನಲ್ಲಿ ಮೇಡಮ್, ಸಿದ್ಧಾರ್ಥ ಲೇಔಟ್ನಲ್ಲಿ ಮೇಡಮ್, ಖಂಡಿತ ಮೇಡಮ್. ಸ್ಟ್ಯಾಂಡ್ ಆದ್ಮೇಲೆ ನಿಂತ್ಕೊಂತಾರೆ. ನಾಳೆಯಿಂದ ನಾವು ಮಾಡಿದ್ರೆ ನಾಳೆ ಫೈನ್ ಅಂತ ಹೇಳಿದ್ದಾರೆ.